ಅತ್ತಿಗೆ ಏನಪ್ಪ ಮೈದಿನ ಚೆನ್ನಾಗಿದ್ಯಾ? ಆಶೀರ್ವಾದ ಮಾಡೋಣ. ಇದ್ದಕ್ಕಿದ್ದ ಹಾಗೆ ಬಂದು ಬಿಟ್ಟಿದೆಯಾ? ಚೆನ್ನಾಗಿದ್ದೆ ತಾನೆ? ಹೌದಣ್ಣ, ಚೆನ್ನಾಗಿದ್ದೀನಿ. ಅಂದ ಹಾಗೆ ಎಕ್ಸಾಮ್ ಎಲ್ಲ ಹೇಗೆ ಬಂದಿದ್ಯಾ? ನೋಡು, ಚೆನ್ನಾಗಿಲ್ಲ ಓದ್ಕೊಂಡು ಬಂದಿದ್ಯಾ ತಾನೆ? ಹೌದು ಅತ್ತಿಗೆ, ನಿಮ್ಮೆಲ್ಲ ಆಶೀರ್ವಾದದಿಂದ ಎಕ್ಸಾಮ್ ಚೆನ್ನಾಗಿ ಬರ್ತಿದ್ದೀನಿ. ಅಷ್ಟೇ ಏಕೆ ಅತ್ತಿಗೆ, ನಿಮ್ಮೆಲ್ಲ ಆಶೀರ್ವಾದದಿಂದ ಚೆನ್ನಾಗಿ ಬರ್ತಿದ್ದೀನಿ. ನನಗೇನಾಗಿದೆ? ಹೊಲದಲ್ಲಿ ಕೆಲಸ ಮಾಡಿಕೊಂಡು ಹೊಟ್ಟಿಗೆ 3 ಹೊತ್ತು ಊಟ ಮಾಡಿಕೊಂಡು ಗುಣಕಲ್ ಇದ್ದಂಗಿದ್ದೇವೆ. ಹೌದಪ್ಪ, ಅಂದಹಾಗೆ ಈ ಸಲ ನಿನ್ನ ನೋಡಿದ್ರೆ ಯಾಕೋ ತುಂಬಾನೇ ಸೊರು ಹೋಗಿರೋ ತರ ಕಾಣಿಸ್ತೀಯ. ಯಾಕಪ್ಪ, ಏನಾದರೂ ತೊಂದರೆ ಇದೆಯೇನು? ಹಾಗೇನಿಲ್ಲ ಅತ್ತಿಗೆ, ಸ್ವಲ್ಪ ಎಕ್ಸಾಮ್ ಟೈಮ್ ಅಲ್ಲವೇ, ಇದು ಊಟ ನಿಂದು ಸ್ವಲ್ಪ ಕಮ್ಮಿ ಅತ್ತಿಗಮ್ಮ. ಹಲೋ ವಿಜಯ್, ಕೇಳ್ದೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ? ಏನಂತ ವಿಶೇಷ? ಹೌದಣ್ಣ, ನಿಮ್ಮನ್ನೆಲ್ಲ ನೋಡಿಕೊಂಡು ಹೋದರಾಯ್ತು ಅಂತ ಬಂದೆ. ಹೌದು, ಎಲ್ಲರೂ ಚೆನ್ನಾಗಿದ್ದೀರಾ ತಾನೆ? ಏನು ವಿಜಯ್ ಅದಂತ ಕೆಲಸ? ಏನು ವಿಜಯ್ ಅದಂತ ಕೆಲಸ? ಏನೂ ಇಲ್ಲಣ್ಣ, ಅದು ಅದು ಅದಕ್ಕೆ ಯಾಕೆ ಸಂಕೋಟಗೊಳ್ಳುತ್ತೀವಿ ವಿಜಯ್? ಅದು ಏನಂತ ನೇರವಾಗಿ ಹೇಳು. ಹೌದಪ್ಪ ಮೈದನ, ಅದೇನು ನಿನ್ನ ಮನಸ್ಸಿನಲ್ಲಿದೆಯೋ ಅದನ್ನ ಹೇಳು. ಏನಾದರೂ ತೊಂದರೆ ಆಗಿದೆಯೇನು? ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಇದ್ಯಾ? ಅದೇನೇನು ಬಾಯ್ ಬಿಡಿಸಿ ಹೇಳಪ್ಪ. ಮತ್ತೆ ಮತ್ತೆ ನಾನು ಮಿಲ್ಟ್ರಿಗೆ ಸೆಲೆಕ್ಷನ್ ಆಗಿದ್ದೇನೆ ಅತ್ತಿಗಮ್ಮ. ಏನು ವಿಜಯ್, ನೀನು ಮಿಲಿಟರಿಗೆ ಸೆಲೆಕ್ಷನ್ ಆಗಿದ್ದೀಯಾ? ಮಿಲಿಟರಿಗೆ ಸೆಲೆಕ್ಷನ್ ಆಗಿದೆ ಅಂದ್ರೆ ಅದು ಸಂತೋಷ ಪಡುವ ವಿಷಯ ತಾನೆ. ಅದಕ್ಕೆ ಸಂತೋಷ ಪಟ್ಟುಕೊಳ್ತೀಯ? ನೋಡಿ ವಿಜಯ್, ನಿನಗೆ ಮಿಲಿಟರಿಗೆ ಹೋಗಕ್ಕೆ ಇಷ್ಟ ಇದೆಯೋ ಅಥವಾ ಇಲ್ಲವೋ? ಅಣ್ಣ, ಮಿಲ್ಟ್ರಿಗೆ ಹೋಗಲಿಕ್ಕೆ ಇಷ್ಟ ಏನು ಇದೆ ಅಣ್ಣ, ಆದರೆ ಹೇಳಿ ಜೈ, ಅದಕ್ಕೆ ಏಕೆ ಹೇಳುತ್ತೀರಿ? ಹಣ ಮಿಲ್ಟ್ರಿಗೆ ಹೋಗಲಿಕ್ಕೆ 1 ಲಕ್ಷ ಹಣವನ್ನು ಕೇಳುತ್ತಿದ್ದಾರಣ್ಣ. ಅಷ್ಟೇ ತಾನೇ, ಕೊಟ್ಟಾಯ್ತು ಬಿಡು, ಅದಕ್ಕೆ ಏಕೆ ಹೆದರುತ್ತಿರುವಿ? ನಿಮ್ಮಣ್ಣ ನಾನಿದ್ದೇನೆ. ನೋಡು ವಿಜಯ್, ಹಣ ಎಷ್ಟೇ ಖರ್ಚಾಗಲಿ ಅದನ್ನು ಜೋಡಿಸುವ ಜವಾಬ್ದಾರಿ ನಮ್ದು. ಒಟ್ಟಿನಲ್ಲಿ ಈ ನಮ್ಮ ವಿಜಯ್ ಮಿಲಿಟರಿನಲ್ಲಿ ಕೆಲಸ ಸಿಕ್ಕಿದ್ದಲ್ಲ, ಅದು ಹೆಣ್ಣು ಕೊಡೋ ವಿಷಯ ತಾನೇ. ನೋಡುತ್ತಮ್ಮ, ನಮ್ಮ ಮನೆತನದಲ್ಲಿ ಒಬ್ಬ ವೀರ ಯೋಧ ಇದ್ದಾನೆಂದರೆ ಅದು ನಮ್ಮ ಮನೆತನಕ್ಕೆ ಹೆಮ್ಮೆ ಪಡುವಂತ. ನೋಡಪ್ಪ, ಅದೇನೇ ಇರ್ಬೋದು, ಆದ್ರೆ ನಾನು ಮಾತ್ರ ಇದಕ್ಕೆ ಅವಕಾಶ ಕೊಡೋದಿಲ್ಲ. ನೋಡ್ರಿ, ದಯವಿಟ್ಟು ನಿಮ್ ಕೈ ಮುಗಿದು ಬೇಡ್ಕೊತೀನಿ, ವಿಜಯ್ನ ಮಾತ್ರ ಕಳಿಸ್ಬೇಡ್ರಿ. ಇರೋ ಒಬ್ಬ ಮಗನ ಅಲ್ಲಿ ಕಳಿಸಿ ಅವರನ್ನ ಕಳ್ಕೊಡೋದಕ್ಕೆ ನನಗೆ ಇಷ್ಟವಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಹೆದರುತ್ತೀರಿ ವ್ಯಕ್ತಿಗೆ, ಅದಕ್ಕೆ ಹೆದರುತ್ತೀರಿ. ನಾವು ಗಂಡು ಮೆಟ್ಟಿಯ ನಾಡಿನವರು, ಇಂಥ ಬಣ್ಣ ಕೋರರಿಗೆ ಹೆದರುವ ಗಂಡು ನಾವಲ್ಲತ್ತಿಗೆ. ಅದೇನೇ ಇರ್ಬೋದು, ಆದ್ರೆ ನಾನು ಮಾತ್ರ ಇದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ನಿಮ್ ಕೈ ಮುಗಿತೀನ್ರಿ, ದಯವಿಟ್ಟು ಕಳಿಸ್ಬೇಡಿ. ಲಲಿತಾ, ನೀನು ಇದರ ಬಗ್ಗೆ ತಿಳಿ ಹಾಕಬೇಡ. ನೀನು ಸುಮ್ಮನೆ ನಿಂತುಕೋ. ಅರ್ಥ ಮಾಡ್ಕೊಳ್ರಿ, ನನ್ನ ಮಗನ ಕಳಿಸ್ಬೇಡಿ ಅಂದ್ರೆ ನನಗೆ ಸ್ವಲ್ಪನೂ ಇಷ್ಟವಿಲ್ಲ. ಅವನನ್ನ ಕಳ್ಕೊಂಡು ಈ ಮನೆಯಲ್ಲಿ ಹರಿಯೋ ದೀಪ ತರ ಇಲ್ಲಿ ಜೀವನ ಮಾಡೋದಕ್ಕೆ ನನಗೆ ಇಷ್ಟವಿಲ್ಲ. ದಯವಿಟ್ಟು ಬೇರೆ ಕೆಲಸ ಕಳಿಸಿ, ಅದನ್ನ ಬಿಟ್ಟು ಇಲ್ಲಿ ಕಳಿಸ್ಬೇಡಿ. ನನ್ನ ಮಾತನ್ನ ಕೇಳಿ. ಏನು ಹೊತ್ತಿಗೆ ನೀವು ಹೇಳುತ್ತಿರುವುದು? ನಿಮ್ಮ ಹಾಗೆ ವೀರ ಯೋಧರ ತಾಯಿಯಂದಿರು ನಿಮ್ಮ ಹಾಗೆ ಅಳುತ್ತ ಮನೆಯಲ್ಲಿ ಅಳುತ್ತ ಇಳಿದುಕೊಂಡಿದ್ದರೆ ಇಷ್ಟೊತ್ತಿಗೆ ನಾವು ಇಂಗ್ಲಿಷರ ಬೂಟು ಲೆಕ್ಕಬೇಕಾಗಿತ್ತು. ಅಷ್ಟೇ ಹೇಗೆ ಅತ್ತಿಗೆ? ಸಿಂಧೂರು ಲಕ್ಷ್ಮಣ, ಸಂಗೊಳ್ಳಿ ರಾಯಣ್ಣ, ಸುಭಾಷ್ ಚಂದ್ರ ಬೋಸ್, ವೀರ ಭಗತ್ ಸಿಂಗ್ ಎಂತ ತಾಯಂದಿರು ನಿಮ್ಮ ಹಾಗೆ ಅಳುತ್ತ ಮನೆಯಲ್ಲಿ ಅಳುತ್ತ ಇಟ್ಟುಕೊಟ್ಟಿದ್ದಾರೆ. ಇಷ್ಟೊತ್ತಿಗೆ ನಾವು ಕೆಂಪು ಮೋದಿ ಗುಲಾಮಗಿರಿಯಲ್ಲಿ ಬದುಕಬೇಕಾಗಿತ್ತಂತೆ. ಅತ್ತಿಗೆ, ನಾನು ಹೋಗುತ್ತಿರುವುದು ತಾಯಿಯ ರಕ್ಷಣೆಗಾಗಿ. ಈ ನಮ್ಮ ಭಾರತ ಮಾತೆಯನ್ನು ಉಳಿಸಿಕೊಳ್ಳಿದೆ. ನಿಮ್ಮಂತ ತಾಯಿಯಂದರು ಧೈರ್ಯ ತುಂಬಿ ಆಶೀರ್ವದಿಸದ ಬಿಟ್ಟು ನೀವು ಹೀಗೆ ಅಳುತ್ತಾ ಕೂತಿರಲ್ಲ ಅತ್ತಿಗೆ. ಒಪ್ಪಿಕೋ ಅತ್ತಿಗೆ, ಒಪ್ಪಿಕೋ. ಆಯ್ತಪ್ಪ,
ನೀವೆಲ್ಲರೂ ನನ್ನ ಮಾತನ್ನ ಎಲ್ಲಿ ಕೇಳ್ತೀರಾ? ನೀವೆಲ್ಲರೂ ಇಷ್ಟೊಂದು ಹೇಳ್ತಿದ್ದೀರ ಅಂದ್ರೆ ನಾನು ಖಂಡಿತವಾಗ್ಲೂ ಒಪ್ಕೊಳ್ತೇನೆ. ಸರಿ ಕಂದ, ಹೋಗ್ಬಿಟ್ಪ. ಹಾ ಆಯ್ತು. ಸರಿ ಸರಿ, ಅಂದ ಹಾಗೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿದ್ದೀನಿ. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಥವಾ ಎಲ್ಲರೂ ಹಾಡಿ ಕುಂದು ಕುಪ್ಪಳಿಸಿ ಆಮೇಲೆ ಊಟ ಮಾಡೋಣ? ಆಯ್ತು